ಕರೋನಾದ ಮಧ್ಯೆ ರಕ್ತದ ಅಭಾವದ ಆತಂಕವನ್ನು ಇತ್ತೀಚೆಗೆ ಬ್ಲಡ್ ಡೋನರ್ ಸಂಸ್ಥೆ ವ್ಯಕ್ತಪಡಿಸಿತ್ತು. ಲಸಿಕೆ ಪಡೆಯುವ ಮುನ್ನ ರಕ್ತದಾನ ಮಾಡಿ ಎಂದು ಈ ಸಂಸ್ಥೆ ಮನವಿಯನ್ನು ಮಾಡಿತ್ತು. ಏಕೆಂದರೆ ಲಸಿಕೆ ಪಡೆದ 28 ದಿನ ಮೈಕೈ ನೋವು, ಜ್ವರ ಹೀಗೆ ಒಂದಿಷ್ಟು ಬಾಧೆಗಳು ಇರೋದ್ರಿಂದ ಈ ಸಮಯದಲ್ಲಿ ರಕ್ತದಾನವನ್ನು ಮಾಡುವಂತಿಲ್ಲ. ಈ ಲಸಿಕೆ 2 ಡೋಸ್ ಇರೋದ್ರಿಂದ ಸುಮಾರು 56 ದಿನಗಳು ರಕ್ತದಾನಕ್ಕೆ ಅವಕಾಶವಿಲ್ಲ. ಹೀಗಾಗಿ ರಕ್ತದ ಸಮಸ್ಯೆಯಾಗುತ್ತೆ. ಈ ಮನವಿಗೆ ಅದೆಷ್ಟು ಮಂದಿ ಬ್ಲಡ್ ಬ್ಯಾಂಕ್ಗೆ ಹೋಗಿ ರಕ್ತದಾನವನ್ನು ಮಾಡಿದ್ದಾರೆ. ಅದೇ ರೀತಿ ಕೋಸ್ಟಲ್ ವುಡ್ ಕಲಾವಿದರು ಕೂಡ ಈ ಮನವಿಗೆ ತಲೆಬಾಗಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ಯಾರು ನಿಖಿಲ ರಂಜನ್ ಬೋಳೂರು. ರಂಜನ್ ಬೋಳೂರು ಈ ಹೆಸರು ರಂಗಭೂಮಿ ಮತ್ತು ಬೆಳ್ಳಿತೆರೆಗೆ ಚಿರಪರಿಚಿತ. ಪ್ರೇಕ್ಷಕರ ಮುಂದೆ ರಂಜನ್ ಬಂದ್ರು ಅಂದ್ರೆ ಅಲ್ಲಿ ನಗುವಿನ ಹೊಳೆಯೇ ಹರಿಯುತ್ತೆ. ನೈಜತೆಯ ಅಭಿನಯದ ಮೂಲಕ ಜನರ ಮನಸ್ಸಿನಲ್ಲಿ ವಿರಾಜಮಾನವಾಗಿ ಕುಳಿತ ಕಲಾವಿದರ ಸಾಲಿಗೆ ರಂಜನ್ ಕೂಡ ಸೇರ್ಕೋತಾರೆ. ಇದೀಗ ಈ ಕಲಾವಿದ ರಕ್ತದಾನವನ್ನು ಮಾಡಿದ್ದು, ಲಸಿಕೆ ಹಾಕುವ ಮುನ್ನ ನೀವು ಕೂಡ ರಕ್ತದಾನವನ್ನು ಮಾಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ರಂಜನ್ ಬೋಳೂರು ಅವರನ್ನು ಕೋಸ್ಟಲ್ ಕನ್ನಡ ಸಂಪರ್ಕಿಸಿ ಈ ಬಗ್ಗೆ ಮಾತನಾಡಿದಾಗ, ರಕ್ತದಾನವನ್ನು ನಾನೊಬ್ನೆಯಲ್ಲ, ಕೋಸ್ಟಲ್ ವುಡ್ನಲ್ಲಿ ಅದೆಷ್ಟೋ ಕಲಾವಿದರು ಮಾಡಿದ್ದಾರೆ. ಇತ್ತೀಚೆಗೆ ಪಮ್ಮಿ ಕೋಡಿಯಲ್ ಬೈಲ್ ಹಾಗೆ ಪ್ರಶಾಂತ್ ಅಂಚನ್ ಕೂಡ ಮಾಡಿದ್ರು. ಅದೇ ರೀತಿ ನಾನು ಕೂಡ ಮಾಡಿದ್ದೀನಿ. ಪ್ರಸ್ತುತ ರಕ್ತದ ಅಭಾವವಿದೆ. ನಾವು ನಮ್ಮ ಕೈಲಾದ ಸಹಾಯವನ್ನು ಮಾಡೋಣ. ಎಲ್ಲರೂ ಲಸಿಕೆಯನ್ನು ಪಡೆಯುವ ಮುನ್ನ ರಕ್ತದಾನವನ್ನು ಮಾಡಿ ಎಂದು ಮನವಿಯನ್ನು ಮಾಡಿಕೊಂಡ್ರು. ಹಾಯ್ ಹಲೋ ನಮಸ್ಕಾರ, ಯಾರು ನಿಖಿಲ ರಂಜನ್ ಬೋಳೂರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.